ಸಮುದ್ರ ಗ್ರಾಮ, ಸರ್ವೆ ನಂಬರ್ 26, ಹೊಸ ಸರ್ವೆ ನಂಬರು 282. ಈ ಜಾಗ ನೋಡಿ ಇವ್ರದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳು, ಸರ್ವೆ ಸ್ಕೆಚ್ ಇಂದ ಪ್ರತಿಯೊಂದು ದಾಖಲೆಗಳಿದೆ. ಸುಮಾರು ವರ್ಷಗಳಿಂದ ಮನೆಯನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪಂಚಾಯತಿ ಕಡೆಯಿಂದ ಮತ್ತೆ ರೆವೆನ್ಯೂ ಕಡೆಯಿಂದನೂ ಎಲ್ಲರ ಕಡೆಯಿಂದನೂ ಖಾತೆ ಪ್ರತಿಯೊಂದು ದಾಖಲೆಗಳು ಅವರು ಮಾಡಿಕೊಟ್ಟಿದ್ದಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ, ಹೊಸದಾಗಿ 282 ಅಂತ ಹೇಳ್ಬಿಟ್ಟು ಒಂದು ಸರ್ವೆ ನಂಬರ್ ಮಾಡ್ತಾರೆ. ಅದಿನ್ನ ಅಲಾಟ್ಮೆಂಟ್ ಆಗಿಲ್ಲ. ಆ ಸರ್ವೆ ನೋಡಿ, ಈಗ ಈ ಸರ್ವೆ ನಂಬರು, ಈ ಸರ್ವೆ ಸ್ಕೆಚ್ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇವರು ಸ್ಕೂಲ್ ನಡೆಸ್ತಾ ಇದ್ದಾರೆ. ಒಂದಷ್ಟು ಜನ ಮನೆಗೆ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ವೆ ಅಧಿಕಾರಿಗಳು ಏನ್ ಮಾಡ್ತಾರೆ, 286 ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಹೊಸ ಸರ್ವೆ ನಂಬರ್ ಮಾಡ್ತಾರೆ. 282. ಆ ಸರ್ವೆ ನಂಬರ್ಗೆ ಇದಕ್ಕೆ ಸಂಬಂಧ ಇಲ್ಲ. ಆದ್ರೆ ಇವರಿರೋಂಥದ್ನ ಚೆಕ್ ಬಂದಿನಲ್ಲಿನೂ ನೋಡಿ, ಪ್ರತಿಯೊಂದು ದಾಖಲೆಗಳಲ್ಲಿ ಇವರೇ ಇದ್ದಾರೆ. ಇವ್ರು ಚೆಕ್ ಬಂದಿನ ಬೇರೆಯವರು ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಇವ್ರಿಗೆಲ್ಲ ಅನ್ಯಾಯ ಆಗಿರೋಂಥದ್ದು ಈ ಜಮೀನಿಗೆ ಸಂಬಂಧಪಟ್ಟ. ಇಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಲೀಗಲ್ ನೀಟಾಗಿ ಒಂದೇ ಒಂದು ಪೇಪರ್ ಬಿಡ್ತಾರೆ. ಪ್ರತಿಯೊಂದು ಲೀಗಲ್ ಆಗಿ ಇವರು ಪರವಾಗಿ ಇದು ಮಾಡಿಕೊಂಡು ಎಲ್ಲ ದಾಖಲೆಗಳು ಆಕಾರ ಬಂದು ಇಷ್ಟಟ್ ಟಿಪ್ಪಣಿ ಅದು ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಸರ್ವೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಇವ್ರು ಇಲ್ಲಿ ನಿಂತ್ಕೊಂಡಿರೋರೆಲ್ಲರೂ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಕೆಲಸನ ಸರ್ವೆ ಅಧಿಕಾರಿಗಳು ಮಾಡಿರೋರು. ಈ ಸರ್ವೆ ಪತಾನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಸರ್ವೆ ಸ್ಕೆಚ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಅಧಿಕಾರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ, ಎಲ್ಲ ನಿಂತ್ಕೊಳ್ಳಿ. ಬಟ್ ಇಲ್ಲಿ ಆಗಿರೋಂಥದ್ದು ನಿಜವಾದ ಬಡವರು, ಪಾಪ ಅವ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಸರ್ವೆ ಅಧಿಕಾರಿಗಳು ಇದು ಹಳೆ ಸ್ಕೆಚ್ಚು, ಈ ಸ್ಕೆಚ್ ಸ್ಕ್ಯಾನ್ ಆಗೈತೆ, ಸರ್ವೆ ದಾಖಲೆಗಳಾಗಿದೆ, ಎಲ್ಲ ಐತೆ. ಮತ್ತೆ ಅವರೇ ಇವ್ರು ಕೊಟ್ಟಿರ್ತಾರೆ, ಸರ್ವೆ ಅಧಿಕಾರಿಗಳೇ ಕೊಟ್ಟಿರೋಂಥ ದಾಖಲೆಗಳಿದೆ. ಇದ್ರ ಪ್ರಕಾರ ಸರ್ವೆ ಮಾಡಿಸಿ ಇನ್ನ ಸರ್ವೆ ನಂಬರ್ ಇದು ಇನ್ನು 282 ಇವಾಗ ಇರೋದು. 286 ಅದು ಬೇರೆ ಸರ್ವೆ ನಂಬರ್. ಅವ್ರು ಎಲ್ಲಿ ಬರ್ತೈತೋ ಅವ್ರಿಗೆ ಎಲ್ಲಿ ಬರ್ತೈತೋ ಅಲ್ಲಿ ಅವ್ರು ಮಾಡ್ಕೊಳ್ಳಿ. ಇಲ್ಲಿರೋಂಥ ಬಡವರಿಗೆ ತೊಂದರೆ ಕೊಡುವಂಥದ್ದು, ಈ ಬಡವರ ಮನೆಗಳ ವಿಚಾರದಲ್ಲಿ ಬರುವಂತದ್ದು, ಸರ್ವೇಯರ್ಗಳು ಬೇರೆ ಬೇರೆ ಡೂಪ್ಲಿಕೇಟ್ ದೇವ ಸ್ಕೂಲ್ ಎಲ್ಲ ಇದೆ. ಇವ್ರಿಗೆ ತೊಂದರೆ ಕೊಡುವಂತ ಕೆಲಸ ಏನಾದ್ರು ಮಾಡಿದ್ರೆ ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಸರ್ವೆ ಅಧಿಕಾರಿಗಳಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಮತ್ತೆ ಏನಂದ್ರೆ ಈ ರೆವೆನ್ಯೂ ಆಫೀಸರ್ಸು ಸ್ಕೆಚ್ ಚೇಂಜ್ ಮಾಡಿ ಇವರು ಎಲ್ಲರ ಬದುಕಲ್ಲಿ ಮಣ್ಣಾಕುವಂತ ಕೆಲಸ ಮಾಡ್ತಾ ಇರೋಂಥದ್ದು. ಇದು ಯಾವ್ದು ಕೂಡ ನಾವು ಅವಕಾಶ ಮಾಡಿಕೊಡಲ್ಲ. ಹಳೆ ದಾಖಲೆಗಳ ಪ್ರಕಾರ, ಮೂಲ ದಾಖಲೆಗಳ ಪ್ರಕಾರ ಯಾವ ಸರ್ವೆ ನಂಬರು ನೋಡಿ, ಈಗ 26 ಸರ್ವೆ ನಂಬರ್ ಇದು. ಈಗ ಪ್ರೆಸೆಂಟ್ ನೋಡಿದ್ರೆ ಅದೇ ಬರ್ತೀವಿ. ಅವ್ರ ಸರ್ವೆ ನಂಬರ್ ಎಲ್ಲ ಇದೆ, ಅವ್ರಿಗೆ ಹೋಗ್ಕೊಳ್ಳಿ. ಸರ್ವೆ ಮಾಡುವಾಗ ನಾವು ಬರ್ತೀವಿ, ನಾವು ನಿಂತ್ಕೊಂಡು ಎಲ್ಲ ಸರ್ವೆ ನಂಬರ್ಗಳು ಸರ್ವೆ ಮಾಡಿಸಿ ಅವ್ರ ಜಾಗ ಅವರು ಜಾಗ ಎಲ್ಲಿ ಬರುತ್ತೋ ಅದು ಮಾಡ್ಕೊಳ್ಳಿ. ಇವ್ರಿಗೇನಾದ್ರೂ ಈ ಜಾಗಕ್ಕೆ ಬಂದು ವಿನಾಕಾರಣದಿಂದ ಬಿಟ್ಟರೆ ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೀನಿ, ಯಾರ್ಯಾರು ತೊಂದರೆ ಕೊಡುವಂತ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಆಮೇಲೆ ಸರ್ವೆ ಸ್ಕೆಚ್ ಚೇಂಜ್ ಮಾಡಿರುವಂತ ಸರ್ವೇಯರ್ ಮೇಲೆ, RI ಮೇಲೆ ಈ ಕೂಡಲೇ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.